ವೀಕ್ಷಕರೇ ನಮಸ್ಕಾರ. ಪಶ್ಚಿಮ ಘಟ್ಟಗಳ ಹಸಿರಿನ ಮಡಿಲಿನಲ್ಲಿ ಕಾಡಿನ ಮೌನವನ್ನು ಅಪ್ಪಿಕೊಂಡಂತೆ ನೆಲೆಸಿರುವ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದ ಸಮೀಪವಿರುವ ಈ ದೇವಾಲಯಕ್ಕೆ ಕಾಲಿಟ್ಟ ಕ್ಷಣದಿಂದ ಒಂದು ವಿಭಿನ್ನ ಲೋಕಕ್ಕೆ ಬಂದ ಅನುಭವವಾಗುತ್ತದೆ. ನಗರಗಳ ಗದ್ದಲ ಇಲ್ಲ, ಅತಿಯಾದ ಜನಸಂದಣಿ ಇಲ್ಲ. ಇದೇ ಅಲ್ಲವೇ ಪ್ರಕೃತಿಯ ಉಸಿರು ಮತ್ತು ಭಕ್ತಿಯ ಮೌನ. ಹಾಗಾದರೆ ಬನ್ನಿ ವೀಕ್ಷಕರೇ, ಇಂತಹ ಅಪರೂಪದ ಸ್ಥಳದಲ್ಲಿರುವಂಥ ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನದ ಬಗ್ಗೆ ಕುತೂಹಲಕಾರಿಯಾದ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಕುಂದಾಪುರ ಬಳಿ ಇರುವ ಈ ದೇವಾಲಯವು ಪ್ರಾಚೀನ ಮತ್ತು ವಿಶಿಷ್ಟ ದೇವಾಲಯವಾಗಿದೆ. ಇದು ಶಿವನ ಉದ್ಭವ ಲಿಂಗವನ್ನು ಹೊಂದಿದ್ದು, ಗುಹೆಯೊಳಗೆ ಮೀನುಗಳು ಮತ್ತು ಹಾವುಗಳೊಂದಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ ಮತ್ತು ಇಲ್ಲಿ ಹಲವು ಋಷಿಮುನಿಗಳು ತಪಸ್ಸು ಮಾಡಿದರೆಂಬ ನಂಬಿಕೆಯೂ ಇದೆ. ಇದು ಪುರಾತನ ಕಾಲದ ಗುಹಾಂತರ ದೇವಾಲಯವಾಗಿದ್ದು ಕಲ್ಲಿನಿಂದ ಕೊರೆಯಲಾಗಿದೆ. ಗುಹೆಯ ಒಳಗಿನಿಂದಲೇ ಶಿವನು ಕಾಶಿ ತಲುಪಿದನೆಂಬ ಪ್ರತೀಕವಿದೆ. ಇಲ್ಲಿರುವ ಶಿವಲಿಂಗವು ಉದ್ಭವಲಿಂಗವಾಗಿದ್ದು ನೀರು ತುಂಬಿದ ಗುಹೆಯೊಳಗಿದೆ. ಭಕ್ತರು ಈ ಜಲಾವೃತ ಲಿಂಗವನ್ನು ಸ್ಪರ್ಶಿಸಿ ಪೂಜೆ ಸಲ್ಲಿಸುತ್ತಾರೆ. ಗುಹೆಯಲ್ಲಿರುವ ಮೀನುಗಳು ಮತ್ತು ಹಾವುಗಳು ಹಾನಿಕಾರಕವಾಗಿಲ್ಲ ಮತ್ತು ಭಕ್ತರು ಅವುಗಳಿಗೆ ಅಕ್ಕಿ ಹಾಕುತ್ತಾರೆ. ಇವುಗಳು ದೇವಸ್ಥಾನದ ವಿಶೇಷ ಆಕರ್ಷಣೆಯಾಗಿವೆ. ಎಳ್ಳಮಾಸೆಯಂದು ಇಲ್ಲಿ ವಿಶೇಷ ಪೂಜೆಯನ್ನು ಶಿವಲಿಂಗಕ್ಕೆ ಸಲ್ಲಿಸಲಾಗುತ್ತೆ. ಈ ದೇವಾಲಯವು ಕುಂದಾಪುರದ ದೂರದ ಪ್ರದೇಶದಲ್ಲಿರುವುದರಿಂದ ಹೆಚ್ಚಾಗಿ ಪ್ರಚಾರ ಪಡೆದಿಲ್ಲ. ವೀಕ್ಷಕರೇ, ಈ ದೇವಸ್ಥಾನವು ನೈಸರ್ಗಿಕ ಗುಹೆಯೊಳಗೆ ಸ್ಥಿತವಾಗಿರುವಂಥ ಅಪರೂಪದ ತೀರ್ಥಕ್ಷೇತ್ರ. ಕಲ್ಲಿನೊಳಗೆ ಅಡಗಿರುವ ಸನ್ನಿಧಾನ, ತಣ್ಣನೆಯ ಗಾಳಿ, ಹನಿ ಹನಿಯಾಗಿ ಜರಿಯುವ ನೀರು ಇವೆಲ್ಲವೂ ಸೇರಿ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತದೆ. ಗುಹೆಯೊಳಗೆ ಹರಿಯುವ ನೀರಿನ ನಡುವೆಯೇ ಕಾಲಿಡುತ್ತಾ ಭಕ್ತರು ಶಿವಲಿಂಗದ ದರ್ಶನವನ್ನು ಪಡೆಯುತ್ತಾರೆ. ಆ ಸ್ಥಳದಲ್ಲಿ ಸಂಚರಿಸುವ ಸಣ್ಣ ಮೀನುಗಳು ಕೂಡ ಆ ಸ್ಥಳದ ಸಹಜತೆಯನ್ನು ಇನ್ನೂ ಕೂಡ ಜೀವಂತವಾಗಿಸಿವೆ. ಇಲ್ಲಿ ಇರುವ ಶಿವಲಿಂಗವು ಸವಯಂಬು ಎಂಬ ನಂಬಿಕೆಯನ್ನು ಭಕ್ತರಲ್ಲಿ ಆಳವಾಗಿ ನೆಲೆಸಿದೆ. ಹೆಚ್ಚಾಗಿ ಪ್ರಚಾರವಿಲ್ಲದ ಈ ದೇವಾಲಯವು ಇಲ್ಲಿನ ಶಾಂತಿಯನ್ನು ಮತ್ತಷ್ಟು ಗೌಪ್ಯವಾಗಿ ಇಟ್ಟಿದೆ. ಧ್ಯಾನಕ್ಕೆ, ಆತ್ಮ ಪರಿಶೀಲನೆಗೆ ಅಥವಾ ಸುಮ್ಮನೆ ಪ್ರಕೃತಿಯೊಂದಿಗೆ ಕೆಲ ಹೊತ್ತು ಮೌನವಾಗಿ ಕುಳಿತು ಬಿಡಲು ಇದು ಅತ್ಯುತ್ತಮ ಸ್ಥಳ. ಮಳೆಗಾಲದಲ್ಲಿ ಮೂಡುಗಲ್ಲು ತನ್ನ ನಿಜವಾದ ಸೌಂದರ್ಯವನ್ನು ತೋರಿಸುತ್ತದೆ. ಹಸಿರು ಗಟ್ಟಿಯಾಗಿ ಹೊಳೆಯುತ್ತದೆ, ನೀರಿನ ಹರಿವು ಜೀವಂತವಾಗುತ್ತದೆ. ಮಂಜು ಮತ್ತು ಮೋಡಗಳು ದೇವಾಲಯದ ಸುತ್ತಮುತ್ತಲೂ ಹರಡುತ್ತವೆ. ಆ ಸಮಯದಲ್ಲಿ ಇಲ್ಲಿ ನಿಂತು ಶಿವನ ಸನ್ನಿಧಿಯಲ್ಲಿ ಮನಸ್ಸು ಕರಗಿದರೆ ಅದು ಪದಗಳಲ್ಲಿ ಹೇಳಲಾಗದ ಅನುಭವ. ಮೂಡುಗಲ್ಲು ದೇವಸ್ಥಾನವನ್ನು ನೋಡಿದ ಮೇಲೆ ಭಕ್ತಿಗೆ ದೊಡ್ಡ ಕಟ್ಟಡದ ಅಗತ್ಯವಿಲ್ಲ, ಅಲಂಕಾರಗಳ ಅಗತ್ಯವಿಲ್ಲವೆಂದು ಪ್ರಕೃತಿಯೇ ಹೇಳಿಬಿಡುತ್ತದೆ. ಶಾಂತಿಯನ್ನು ಹುಡುಕುವವರಿಗೆ, ಪ್ರಕೃತಿಗೆ ಹತ್ತಿರವಾಗಲು ಬಯಸುವವರಿಗೆ, ಶಿವನ ಸಾನ್ನಿಧ್ಯವನ್ನು ನಿಸರ್ಗದೊಂದಿಗೆ ಅನುಭವಿಸಬೇಕೆಂಬುವವರಿಗೆ ಮೂಡುಗಲ್ಲು ನಿಶ್ಚಿತವಾಗಿ ಒಮ್ಮೆ ತಲುಪಬೇಕಾದ ಸ್ಥಳ. ವೀಕ್ಷಕರೇ, ಇದಿಷ್ಟು ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಾಲಯದ ಒಂದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.